ನಾವು ಈ ರ್ಯಾಲಿ, ಆಕ್ರೋಶ ರ್ಯಾಲಿ ಹಮ್ಮಿಕೊಳ್ಳುವಾಗ ನಮ್ಮ ತಲೆಯಲ್ಲಿತ್ತು, ಇದೊಂದು ಚಾರಿತ್ರಿಕವಾದಂತಹ ಒಂದು ರ್ಯಾಲಿಯಾಗಿ ಪರಿವರ್ತನೆ ಆಗಬೇಕು. ಒಂದು ಐತಿಹಾಸಿಕ ಮೈಲುಗಲ್ಲನ್ನ ಇದು ಈ ತುಳುನಾಡಿನ ಮಣ್ಣಿನಲ್ಲಿ ಮೂಡಿಸಬೇಕು ಅನ್ನುವಂತ ಒಂದು ಇರಾದೆ, ಒಂದು ಕನಸು ನಮಗಿತ್ತು. ಬಹುಶಃ ಆ ನಮ್ಮ ಕನಸನ್ನ ಸಾಕಾರಗೊಳಿಸುವ ರೀತಿಯಲ್ಲಿ ಇವತ್ತು ನಮ್ಮ ಕೊರಗ ಸಹೋದರ ಸಹೋದರಿಯರು ಮಂಗಳೂರಿನ ಅಂಬೇಡ್ಕರ್ ಸರ್ಕಲ್ ನಿಂದ ಈ ಒಂದು ಸರ್ಕಾರದ ಸೌಧ ಆಗಿರುವಂತಹ ಮಿನಿ ವಿಧಾನಸೌಧದವರೆಗೆ ಒಂದು ಗಟ್ಟಿಯಾದಂತಹ ಹೆಜ್ಜೆಗಳನ್ನ ಊರ್ತಾ ಬಂದು ಇದನ್ನೊಂದು ಚಾರಿತ್ರಿಕ ದಿನವನ್ನಾಗಿ ಮಾರ್ಪಡಿಸಿದ್ದಾರೆ ಅನ್ನುವಂಥದ್ದನ್ನು ನಾನು ಹೆಮ್ಮೆಯಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ ಮಾತಾಡ್ತಾ ಕಾಮ್ರೇಡ್ ಬೃಂದಾ ಕಾರಟ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮಾಜಿಕ ಸ್ಥಿತಿಗತಿಯನ್ನು ಕೂಡ ಬಹಳ ಪರಿಣಾಮಕಾರಿಯಾಗಿ ತೆರೆದಿಟ್ಟಿದ್ದಾರೆ. ಅದರಿಂದಾಗಿ ನಮಗೆ ಹೆಚ್ಚು ಅದನ್ನು ಬಿಡಿಸಿ ಹೇಳುವಂತ ಅವಶ್ಯಕತೆ ಇಲ್ಲ. ಆದ್ರೆ ಕೆಲವು ವಿಚಾರಗಳನ್ನ ನಾವಿಲ್ಲಿ ಬೊಟ್ಟು ಮಾಡಿ ತೋರಿಸಲೇ ಬೇಕಾಗ್ತದೆ. ಈ ತುಳುನಾಡು ಅನ್ನುವಂಥದ್ದು ಶತಮಾನಗಳಿಂದ ಒಂದು ರೀತಿಯಾದಂತಹ ಸಂಘರ್ಷ, ಅದು ವರ್ಣ ಮತ್ತು ವರ್ಗ ಸಂಘರ್ಷಕ್ಕೆ ಒಳಗಾದಂತಹ ನೆಲ. ಈ ತುಳುನಾಡಿನ ಮಣ್ಣಿನಲ್ಲಿ ಹಲವು ಆರಾಧ್ಯ ದೈವಗಳು ಅಂತ ಕರೆಯಲ್ಪಡುವಂತಹ ನಮ್ಮ ನಾಯಕರುಗಳು ಈ ವ್ಯವಸ್ಥೆ, ಈ ಪ್ರಭುತ್ವ, ಇಲ್ಲಿಯ ಭೂಮಾಲಕ ವರ್ಗದ ಜೊತೆ ನಡೆದಂತಹ ಸಂಘರ್ಷದಲ್ಲಿ, ಆತ್ಮಗೌರವ ಮತ್ತು ಭೂಮಿ ಹಕ್ಕಿಗಾಗಿ ನಡೆಸಿದಂತಹ ಸಂಘರ್ಷದಲ್ಲಿ ಹುತಾತ್ಮರಾಗಿದ್ದಾರೆ. ಆ ಹುತಾತ್ಮರೇ ಇವತ್ತು ನಮ್ಮಲ್ಲಿ ದೈವಗಳಾಗಿ ಆರಾಧನೆಗೊಳಪಡ್ತಾ ಇದ್ದಾರೆ. ಅದರಲ್ಲಿ ನಮ್ಮೆಲ್ಲ ಜನಪ್ರಿಯ ಜನಪದ ನಾಯಕರಾದಂತಹ ಕೋಟಿ ಚೆನ್ನಯ್ಯರಿಂದ ಹಿಡಿದು ಕೊರಗತರಿಯವರೆಗೂ ಕೂಡ ಈ ನೆಲದ ಮೂಲ ನಿವಾಸಿಗಳ, ಶೋಷಿತರ, ದಮನಿತರ ನಾಯಕರುಗಳು ಅನ್ನುವಂಥದ್ದನ್ನು ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತೀನಿ. ಅವರು ಆ ಕಾಲದಿಂದ ನಡೆದಿದಂತಹ ಸಂಘರ್ಷ, ಆ ಸಂಘರ್ಷವನ್ನು ಹಿಮ್ಮೆಟ್ಟಿಸಿ ನಡೆದಂತಹ ಶೋಷಣೆಗಳು ಇವತ್ತು ನಮ್ಮಲ್ಲಿ ಬೇಕಾದಷ್ಟು ವಿಜೃಂಭಣೆಯ ಕಾರ್ಯಕ್ರಮಗಳು ನಡೀತದೆ. ನಮ್ಮ ಜಿಲ್ಲೆಯಲ್ಲಿ, ನಮ್ಮದೇ ಮಂಗಳೂರು ನಗರದಲ್ಲಿ ನಮ್ಮ ಬಿಜೆಪಿಯ ಶಾಸಕರುಗಳ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯ ಆಹಾರ ಮೇಳ ಒಂದು ಕಡೆ, ಮೊನ್ನೆಯಷ್ಟೇ ನಮ್ಮ ರಾಜ್ಯದ ಅತ್ಯುನ್ನತ ಸ್ಥಾನದಲ್ಲಿ ಇರುವಂತಹ ಒಬ್ಬ ಶಾಸಕನ ಜನಪ್ರತಿನಿಧಿಯ ನೇತೃತ್ವದಲ್ಲಿ ಕಂಬಳ, ಈ ರೀತಿಯ ವಿಜೃಂಭಣೆಗಳ ಶ್ರೀಮಂತರ ಪ್ರತಿಷ್ಠೆ ಹೆಚ್ಚಿಸುವಂತಹ ಕಾರ್ಯಕ್ರಮಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ನೆಲದ ಮೂಲ ನಿವಾಸಿಗಳು, ಈ ನೆಲದಲ್ಲಿ ಅತ್ಯಂತ ಹೆಚ್ಚು ದಮನಕ್ಕೊಳಗಾದಂತಹ ಕೊರಗರು ಇವತ್ತು ಅದರ ವಿರುದ್ಧ ದಿಕ್ಕಿನಲ್ಲಿ ಒಂದು ಮೆರವಣಿಗೆಯನ್ನ ಮಾಡಿ, ಇಲ್ಲ ಈ ನೆಲ ನೀವು ಸಂಭ್ರಮ ಪಡುವಷ್ಟು ಸಹ್ಯವಾಗಿ ಏನು ಇಲ್ಲ, ಇಲ್ಲಿ ತುಳಿತಕ್ಕೊಳಗಾದವರು, ಅಳಿವಿನಂಚಿನಲ್ಲಿರುವವರು, ಶತಮಾನಗಳಿಂದ ಶೋಷಣೆಗೊಳಗಾದವರು ಒಂದು ಸಣ್ಣ ಸೂರಿಗಾಗಿ, ಹಸಿವೆಯನ್ನು ನೀಗಿಸಲಿಕ್ಕೆ, ಇಡೀ ಅನ್ನಕ್ಕಾಗಿ ಇವತ್ತು ಹೋರಾಟ ಮಾಡುವಂತಹ ಸ್ಥಿತಿ ಇದೆ ಅನ್ನೋದನ್ನು ಇವತ್ತು ನೀವು ತೋರಿಸಿದೆ. ಬಹುಶಃ ನಮ್ಮ ವ್ಯವಸ್ಥೆಗೆ ಕಣ್ಣು ಕಿವಿಗಳಿದ್ರೆ ಇದು ಅರ್ಥ ಆಗಬೇಕು. ಇವತ್ತು ಕಂಬಳ ನಡೀತಾ ಇದೆ. ಕಳೆದ ವರ್ಷ ನಮ್ಮ ಓರ್ವ ಶಾಸಕರು ಬೆಂಗಳೂರಿನಲ್ಲಿ ಕಂಬಳವನ್ನು ನಡೆಸಿ ಅದನ್ನು ಇಡೀ ಜಗತ್ತಿಗೆ ಪರಿಚಯಿಸುವಂತ ಕೆಲಸವನ್ನ ಮಾಡಿದ್ರು. ನಮ್ಮ ನಾಡಿನ ಮುಖ್ಯಮಂತ್ರಿಗಳು ಮೊನ್ನೆ ಸ್ಪೀಕರ್ ಸಾಹೇಬರು ನಡೆಸಿದಂತ ಕಂಬಳವನ್ನು ಉದ್ಘಾಟಿಸಲಿಕ್ಕೆ ಮಂಗಳೂರಿಗೆ ವಿಶೇಷ ವಿಮಾನದಲ್ಲಿ ಬಂದಿಳಿದ್ರು. ಕಂಬಳಕ್ಕೆ ಲಕ್ಷಾಂತರ ರೂಪಾಯಿ ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಅಲ್ಲಿ ಘೋಷಣೆಯನ್ನು ಕೂಡ ಮಾಡಿದ್ರು. ಆದ್ರೆ ನಾವು ಬೆಂಗಳೂರಿನಲ್ಲಿ ಕಂಬಳ ನಡೆಯುವಾಗ್ಲೂ ಕೇಳಿದ್ವಿ, ಮಂಗಳೂರಿನಲ್ಲಿ ಕಂಬಳ ನಡೆಯುವಾಗ್ಲೂ ಅದನ್ನು ನೆನಪಿಸಿದ್ವಿ. ಈಗ ಮತ್ತೆ ನೆನಪು ಮಾಡ್ಲಿಕ್ಕೆ ಬಯಸ್ತೀವಿ. ಇದೇ ಕಂಬಳದ ಹೆಸರಿನಲ್ಲಿ ಇಲ್ಲಿ ನನ್ನ ಸೇರಿರುವಂತಹ ನನ್ನ ಕೊರಗ ಸಹೋದರ ಸಹೋದರಿಯರನ್ನ ಎಷ್ಟು ಶೋಷಣೆಯನ್ನ ಮಾಡಿದೆ. ಪಡಿಕುಲ್ಲ ಅನ್ನುವಂತ ಹೆಸರಿನಲ್ಲಿ, ಅಜರ್ಣೆ ಹೆಸರಿನಲ್ಲಿ ಅವರ ಮೇಲೆ ಎಷ್ಟು ದಬ್ಬಾಳಿಕೆಯನ್ನ ಮಾಡಿದಿರಿ. ಇವತ್ತು ನೀವು ಅದೆಲ್ಲವನ್ನ ಮರಮೆ ಹಚ್ಚಿ ಕಂಬಳ ಅನ್ನುವಂಥದ್ದು ಕೇವಲ ಒಂದು ಜನಪದವಾದಂತ ಕ್ರೀಡೆ ಅನ್ನುವಂತ ಒಂದು ಶ್ರೀಮಂತ ಜನಪದ ಒಂದು ಇತಿಹಾಸ ಅನ್ನುವ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದೀರಿ. ಅವತ್ತು ಕೂಡ ಕಂಬಳ ನಡೆಸುವವರ ತಲೆಯಲ್ಲಿ ಮುಂಡಾಸು, ಕೈಯಲ್ಲಿ ಬೆತ್ತ ಇತ್ತು. ಮೊನ್ನೆ ಮಂಗಳೂರಿಗೆ ಕಂಬಳವನ್ನ, ಸ್ಪೀಕರ್ ಸಾಹೇಬರ ಕಂಬಳವನ್ನ ಉದ್ಘಾಟನೆ ಮಾಡಲಿಕ್ಕೆ ಬಂದಂತ ಮುಖ್ಯಮಂತ್ರಿಗಳಿಗೂ ಕೂಡ ನೀವು ತಲೆಗೆ ಮುಂಡಾಸು ಕೊಟ್ರಿ, ಕೈಗೆ ಒಂದು ಬೆತ್ತವನ್ನ ಕೊಟ್ರಿ. ಎಲ್ಲಾ ಕಡೆ ಇವತ್ತು ಕಂಬಳ ನಡೆಸುವಂತಹ ಶಾಸಕರುಗಳು ದೊಡ್ಡ ದೊಡ್ಡ ಈ ಜಿಲ್ಲೆಯ ದಣಿಗಳ ಕೈಯಲ್ಲಿ ಇವತ್ತು ಬೆತ್ತ, ತಲೆಯಲ್ಲಿ ಮುಂಡಾಸು, ತಲೆಯಲ್ಲೊಂದು ಮುಂಡಾಸು, ಕೈಯಲ್ಲೊಂದು ಬೆತ್ತ. ಅವತ್ತು ನಮ್ಮ ಬೆನ್ನಿಗೆ ಈ ಮುಂಡಾಸನ್ನ ಕಟ್ಟಿ ನಮ್ಮ ಬೆನ್ನಿಗೆ ಆ ಬೆತ್ತದಿಂದ ಹೊಡೆದವರು ನೀವು. ಈಗ ಮತ್ತೆ ನಿಮ್ಮ ಕೈಯಲ್ಲಿ ಬೆತ್ತ ಇದೆ, ಮತ್ತೆ ನಿಮ್ಮ ತಲೆಗಳಿಗೆ ಮುಂಡಾಸು ಬಂದಿದೆ. ನಮಗೆ ಗೊತ್ತು, ನೀವು ಮತ್ತೆ ಈ ಆಧುನಿಕ ಕಾಲಘಟ್ಟದಲ್ಲಿ ಹೊಸ ಆರ್ಥಿಕ ನೀತಿಯ ಒಂದು ವಿಜೃಂಭಣೆಯ ಹಿಂದೆ ನೀವು ಸಾಂಕೇತಿಕವಾದಂತಹ ಒಂದು ಹೊಡೆತವನ್ನ ಈ ಬೆತ್ತಗಳ ಮೂಲಕ ನಮಗೆ ಹೊಡಿಲಿಕ್ಕೆ ಎಲ್ಲಾ ರೀತಿಯಲ್ಲಿ ಸಜ್ಜಾಗಿದ್ದೀರಿ ಅಂತ.
ಅದನ್ನು ಎದುರಿಸಲಿಕ್ಕೆ ನಾವು ಇವತ್ತು ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಬಂಧುಗಳೇ. ಈ ಮುಂಡಾಸು ಮತ್ತು ಬೆತ್ತ ಕೇವಲ ಅದು ಒಂದು ಸಾಂಸ್ಕೃತಿಕವಾದಂತಹ ಸಂಕೇತ ಮಾತ್ರ ಅಲ್ಲ, ಅದು ನಮ್ಮ ಮೇಲೆ ಶತಮಾನಗಳಿಂದ ನಡೆದಂತಹ ದೌರ್ಜನ್ಯಗಳ ಸಂಕೇತ. ನಮ್ಮ ಜನಸಂಖ್ಯೆ ಯಾಕೆ ಇವತ್ತು ಕುಸಿತ ಆಗ್ತಾ ಇದೆ? ನಾವೇನು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ನಮ್ಮ ಜನಸಂಖ್ಯೆ ಕಡಿಮೆ ಆಗಿರೋದಲ್ಲ. ಇವತ್ತು ಕೊರಗರಲ್ಲಿ ಹುಟ್ಟುವಾಗಲೇ ಸಾಯುವವರ ಸಂಖ್ಯೆ ಜಾಸ್ತಿ ಇದೆ. ಹುಟ್ಟುವಾಗಲೇ ಬಾಣಂತಿಯರು ಸಾಯ್ತಾ ಇದ್ದಾರೆ. ಸಾಯುವವರ ಪ್ರಮಾಣ ಹೆಚ್ಚಾಗ್ತಾ ಇದೆ. 40 ವರ್ಷದ ಒಳಗಡೆ ನಾವು ಮುದುಕರಾಗ್ತಾ ಇದ್ದೀವಿ. ಯಾಕೆ? ತುಳುನಾಡು ಇದನ್ನು ಯಾವತ್ತಾದ್ರೂ ಒಂದು ಆತ್ಮವಿಮರ್ಶನೆ ಮಾಡ್ಕೊಂಡಿದ್ಯಾ? ಕಂಬಳದಲ್ಲಿ ಮುಂಡಾಸು ಕಟ್ಟುವಾಗ ಕೈಯಲ್ಲಿ ಬೆತ್ತ ಹಿಡ್ಕೊಂಡಾಗ ಮುಖ್ಯಮಂತ್ರಿಗಳು ಅಥವಾ ಶಾಸಕರಿಗೆ ಇದು ಯಾವತ್ತಾದ್ರೂ ನೆನಪಾಗಿದೆಯಾ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇಂತಹ ಗಂಭೀರವಾದ ಪ್ರಶ್ನೆಗಳಿದೆ. ಇಲ್ಲಿ ಕೇವಲ ಕೊರಗರು ಮಾತ್ರ ಅಲ್ಲ, ಅಲ್ಲಿ ಅರಣ್ಯದ ಒಳಗಡೆ, ನಮ್ಮದೇ ಜಿಲ್ಲೆ ಅರಣ್ಯದ ಒಳಗಡೆ ಮಲೆಕುಡಿಯರಿದ್ದಾರೆ. ಇವತ್ತು ಇಲ್ಲಿ ಬಂದಿದ್ದಾರೆ. ಅವರು ಪೂವಪ್ಪ ಮಲೆಕುಡಿಯ ಇದ್ದಾರೆ, ಅದೇ ರೀತಿಯಲ್ಲಿ ಸುಕುಮಾರ್ ತಿಡುಪೆ ಅವರಿದ್ದಾರೆ, ಅದೇ ರೀತಿಯಲ್ಲಿ ಕುತ್ಲೂರಿನ ಬೇರೆ ಬೇರೆ ನಮ್ಮ ಮಲೆಕುಡಿಯ ಬಂಧುಗಳು ಇಲ್ಲಿ ಬಂದಿದ್ದಾರೆ. ಈ ಮಲೆಕುಡಿಯರ ಸಮಸ್ಯೆ ಇನ್ನೊಂದು ಕಡೆ. ಮೊನ್ನೆ ಒಬ್ಬ ಮಲೆಕುಡಿಯ ಹುಡುಗನನ್ನ ಕೈಯಲ್ಲಿ ಬಂದೂಕಿತ್ತು ಅಂತ ಹೇಳಿ ನಕ್ಸಲೈಟ್ ಅಂತ ಹೇಳಿ ನೀವು ನಕಲಿ ಎನ್ಕೌಂಟರ್ ಅಲ್ಲಿ ಕೊಲೆ ಮಾಡಿದ್ರಿ. ಅವರ ಮೇಲೆ ಬೇರೆ ಬೇರೆ ಹೆಸರಿನಲ್ಲಿ ದಬ್ಬಾಳಿಕೆ ಮಾಡಿ ಅರಣ್ಯದಿಂದ ಹೊರಗೆ ಹಾಕ್ಲಿಕ್ಕೆ ನೋಡಿದ್ರಿ. ಈ ರೀತಿಯ ಮಲೆಕುಡಿಯರು ಇರಬಹುದು, ಕುಡುಬಿ ಸಮುದಾಯ ಇರಬಹುದು, ಅದೇ ರೀತಿ ಇಲ್ಲಿಯ ಪರಿಶಿಷ್ಟ ಜಾತಿಗೆ ಸೇರಿರುವಂತ ಮುಂಡಾಳರು, ಮುಗೇರರು, ಪಾಣಾರರು, ನಳಿಕೆಯವರು ಈ ರೀತಿ ಈ ನೆಲದಲ್ಲಿ ದಿನದಿಂದ ದಿನಕ್ಕೆ ತಮ್ಮ ಬದುಕನ್ನು ಅಭದ್ರತೆಗೊಳಗಾಗ್ತಾ ಇರುವಂತಹ ಒಂದು ದೊಡ್ಡ ಸಮುದಾಯ ಇದೆ. ತುಳುನಾಡು ಅಂದ್ರೆ ಕಂಬಳ ಮಾತ್ರ ಅಲ್ಲ, ತುಳುನಾಡು ಅಂದ್ರೆ ಆಹಾರ ಮೇಳ ಮಾತ್ರ ಅಲ್ಲ, ತುಳುನಾಡು ಅಂದ್ರೆ ಬೀಚ್ ಉತ್ಸವ ಮಾತ್ರ ಅಲ್ಲ, ತುಳುನಾಡು ಅಂದ್ರೆ ಕರಾವಳಿ ಉತ್ಸವ ಮಾತ್ರ ಅಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ಜಿಲ್ಲೆಯ ಜಿಲ್ಲಾಧಿಕಾರಿ ಏನ್ ಮಾಡ್ತಾ ಇದ್ದಾರೆ? ಎಲ್ಲರೂ ಕೂಡ ಇವತ್ತು ಕರಾವಳಿ ಉತ್ಸವ, ಬೀಚ್ ಉತ್ಸವ, ಆಹಾರ ಉತ್ಸವ, ಕಂಬಳ ಉತ್ಸವ, ಇನ್ನೊಂದು ಉತ್ಸವ, ಮತ್ತೊಂದು ಉತ್ಸವದಲ್ಲಿ ದಿನದ 24 ಗಂಟೆ ಮೈ ಮರೆತಿದ್ದಾರೆ. ಈ ವಿಜೃಂಭಣೆ ಅಡಿಯಲ್ಲಿ ಬದುಕು ಕಳೆಕೊಂಡಿರುವಂತ, ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಇಳಿಕೆಯ ಪ್ರಮಾಣದಲ್ಲಿರುವಂತಹ, ನಾಶದ ಅಂಚಿಗೆ ತಲುಪ್ತಾ ಇರುವಂತಹ ಸಮುದಾಯಗಳು, ಹಸಿದು ಕೂತಿರುವಂತಹ ಸಮುದಾಯಗಳು, ಉದ್ಯೋಗಕ್ಕಾಗಿ ಕಾತರಿಸ್ತಾ ಇರುವಂತಹ ಯುವಜನ ಸಮುದಾಯಗಳನ್ನು ಇವರಿಗೆ ಅರ್ಥ ಆಗ್ತಾ ಇಲ್ಲ. ಅದೆಲ್ಲವನ್ನು ಕೂಡ ಈ ಒಂದು ಆಕ್ರೋಶ ರ್ಯಾಲಿಯ ಮೂಲಕ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಖಾಸಗಿ ಮೆಡಿಕಲ್ ಕಾಲೇಜುಗಳಿದೆ. ಬೀದಿಗೊಂದು ಖಾಸಗಿ ಯೂನಿವರ್ಸಿಟಿಗಳು ಸ್ಥಾಪನೆ ಆಗ್ತಾ ಇದೆ. ಆದ್ರೆ ಬಡವರ ಮಕ್ಕಳಿಗೆ ಕಲೀಲಿಕ್ಕೆ, ಕೊರಗರ ಮಕ್ಕಳಿಗೆ ಕಲೀಲಿಕ್ಕೆ ಎಷ್ಟು ಶಾಲೆಗಳನ್ನ ತೆರೆದಿದ್ದೀರಿ? ಎಷ್ಟು ಮೇಸ್ಟ್ರಿಗಳನ್ನ ಕೊಟ್ಟಿದ್ದೀರಿ? ಎಷ್ಟು ಯೂನಿವರ್ಸಿಟಿ ಒಳಗಡೆ ಅವರಿಗೆ ಪ್ರವೇಶ ಇದೆ? 8 ಖಾಸಗಿ ಮೆಡಿಕಲ್ ಕಾಲೇಜಿನ ಒಳಗಡೆ, ಅದರ ಜೊತೆಯಲ್ಲಿ ಅಲೈಡ್ ಆಗ್ತಾ ಇರುವಂತಹ ಪ್ಯಾರಾಮೆಡಿಕಲ್ ಕಾಲೇಜುಗಳ ಒಳಗಡೆ ಎಷ್ಟು ಕೊರಗರ ಮಕ್ಕಳು, ಎಷ್ಟು ಮಲೆಕುಡಿಯರ ಮಕ್ಕಳು, ಎಷ್ಟು ಕುಡುಬಿ ಸಮುದಾಯದ ಮಕ್ಕಳು, ಎಷ್ಟು ಮುಗೇರರ ಮಕ್ಕಳು, ಎಷ್ಟು ಮುಂಡಾಲರ ಮಕ್ಕಳು, ಎಷ್ಟು ಮೊಗವೀರರ ಮಕ್ಕಳು, ಎಷ್ಟು ಪಾಣಾರರ ಮಕ್ಕಳು, ಎಷ್ಟು ನಲಿಕೆಯವರ ಮಕ್ಕಳು ಪ್ರವೇಶ ಪಡೆದಿದ್ದಾರೆ ಅನ್ನುವಂತಹ ಒಂದು ಸಣ್ಣ ಲೆಕ್ಕ ದಕ್ಷಿಣ ಕನ್ನಡ ಜಿಲ್ಲೆಯ ಓರ್ವ ಶಾಸಕರ ಕೈಯಲ್ಲಾದ್ರೂ ಇದ್ರೆ ಬನ್ನಿ, ನಿಮ್ಮ ಪಟ್ಟಿಯನ್ನು ಇಟ್ಕೊಂಡು ಬನ್ನಿ, ನಾವು ಚರ್ಚೆಯನ್ನ ಮಾಡೋಣ. ಇದು ಇವತ್ತಿನ ಸಮಸ್ಯೆ. ಬಂಧುಗಳೇ, ನಾವು ಈ ವೈಭವಗಳಿಗೆ ಮಾರು ಹೋಗೋದು ಬೇಡ. ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವವರು, ಮೆಡಿಕಲ್ ಕಾಲೇಜ್ ನಡೆಸುವವರಿಗೆ ಪ್ರಶಸ್ತಿಯ ಮೇಲೆ ಪ್ರಶಸ್ತಿ ಬರ್ತಾ ಇದೆ. ಬಹಳ ದೊಡ್ಡ ದೊಡ್ಡ ಉದ್ಯಮಿಗಳು, ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟ ಸಾಧಕರು ಅಂತವರನ್ನ ಇವತ್ತು ವಿಜೃಂಭಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಖಾಸಗಿ ಯೂನಿವರ್ಸಿಟಿಗಳಿಗೆ ಇವತ್ತು ಬೀದಿಗೊಂದರಂತೆ ಅನುಮತಿಯನ್ನ ಕೊಟ್ಟು ಸಾಮಾನ್ಯರ ಮಕ್ಕಳಿಗೆ ಶಿಕ್ಷಣಕ್ಕೆ ಅವಕಾಶ ಇಲ್ಲದಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಕೊರಗ ಸಮುದಾಯ ನಡೆಸಿದಂತಹ ಆಕ್ರೋಶ ರ್ಯಾಲಿಗೆ ಬಹಳ ಮಹತ್ವ ಇದೆ. ನಾವು ದೈನ್ಯತೆಯಿಂದ ನಿಮ್ಮ ಮುಂದೆ ತಲೆ ತಗ್ಗಿಸಿ ನಿಂತದ್ದು ಸಾಕು. ಇನ್ನು ಸ್ವಾಭಿಮಾನದ ಹೊಸ ಯುಗಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಅನ್ನುವಂತ ಘೋಷಣೆಯನ್ನ ಇವತ್ತು ಕೊರಗ ಬಂಧುಗಳು ಮಾಡಿದ್ದಾರೆ. ಆ ಕೊರಗ ಬಂಧುಗಳ ದಾರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳಿತಕ್ಕೊಳಗಾದಂತ ಎಲ್ಲಾ ಸಮುದಾಯಗಳು ಕೂಡ ಅದೇ ದಾರಿಯ ಹೆಜ್ಜೆ ಹಾಕಿದ್ರೆ ದಕ್ಷಿಣ ಕನ್ನಡ ತುಳು ಮಣ್ಣಿನ ಇತಿಹಾಸವನ್ನ ನಾವು ಮತ್ತೆ ಪುನರ್ರಚನೆ ಮಾಡ್ತೀವಿ. ಅದನ್ನ ಪುನರ್ರಚನೆ ಮಾಡಿ ಶೋಷಿತರ, ದಲಿತರ, ದಮನಿತರ ಹೊಸ ಯುಗವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಐಕ್ಯತೆಯೊಂದಿಗೆ ನಾವು ನಡೆಯೋಣ ಅನ್ನುವಂತ ಒಂದು ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ಬಂಧುಗಳೇ, ಹೆಚ್ಚು ಮಾತಾಡ್ಲಿಕ್ಕೆ ಬಯಸೋದಿಲ್ಲ. ಈ ಒಂದು ತಿಂಗಳಲ್ಲಿ ನಮ್ಮ ಕೊರಗ ಯುವಜನರು, ಕೊರಗ ಸಮುದಾಯದ ಎಳೆ ಪ್ರಾಯದ ಯುವಕ ಯುವತಿಯರು ಒಂದೊಂದು ಕೊರಗ ಸಮುದಾಯದ ಮನೆಗೂ ಕೂಡ ಹೋಗಿದ್ದಾರೆ. ಅವರು ಇವತ್ತು ಬರುವಾಗ ತಮ್ಮ ಮನೆಗಳ ಕಲರ್ ಚಿತ್ರವನ್ನು ಹಿಡ್ಕೊಂಡು ಬಂದಿದ್ದಾರೆ. ಆ ಕಲರ್ ಚಿತ್ರವೇ ಹೇಳುತ್ತೆ ಕೊರಗರ ಬದುಕು ಯಾವ ರೀತಿಯಲ್ಲಿದೆ ಅಂತ.
ಅದರಿಂದಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತೀವಿ. ನಾವು ಗೆದ್ದು ನಿಂತಾಗಿದೆ, ಆತ್ಮಗೌರವದಿಂದ ತಲೆ ಎತ್ತಿ ಆಗಿದೆ. ಇನ್ನು ನಿಮ್ಮ ತಲೆಯಲ್ಲಿರುವಂತಹ ಮುಂಡಾಸು, ನಿಮ್ಮ ಕೈಯಲ್ಲಿರುವಂತಹ ಬೆತ್ತದ ಗರ್ಜನೆಗೆ ಹಿಂಜರಿಯೋದಿಲ್ಲ. ನಿಮ್ಮ ಬೆತ್ತ ಮತ್ತು ಮುಂಡಾಸಿನ ಎದುರು ಸೆಡೆಸಿ ನಿಂತು ನಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತಾ ಇವೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ದಕ್ಷಿಣ ಕನ್ನಡ ಜಿಲ್ಲೆ, ತುಳುನಾಡಿನ ಮಣ್ಣು ಶತಮಾನಗಳಿಂದ ಸಂಘರ್ಷಮಯ ಹೋರಾಟವನ್ನು ಕಂಡಿದೆ. ಇಲ್ಲಿ ಹಲವಾರು ರೀತಿಯಾದಂತಹ ಹೋರಾಟಗಳು, ಕ್ರಾಂತಿಕಾರಿ ಚಳವಳಿಗಳು ನಡೆದಿದೆ. ಇವತ್ತಿನ ನಮ್ಮ ರ್ಯಾಲಿಯಲ್ಲಿ ಹುಭಾಷಿಕ ಇದ್ದ, ತುಳುನಾಡಿನ ಕೊರಗ ಸಮುದಾಯದ ರಾಜ ಇದ್ದ, ಅದೇ ರೀತಿಯಲ್ಲಿ ಕುತ್ಮಲ್ ರಂಗರಾಯರಿದ್ರು, ಅದೇ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ರು, ಬಿರ್ಸಾ ಮುಂಡಾ ಇದ್ರು. ಇವರೆಲ್ಲರ ಹೋರಾಟಗಳಿಂದ, ಆಶಯಗಳಿಂದ ಪ್ರೇರಣೆಯನ್ನು ಪಡೆದು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ನಾವು ಸಂಕುಚಿತರಲ್ಲ, ನಾವು ಎಲ್ಲರ ಹಸಿವನ್ನು ಕೂಡ ನೀಗಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಎಲ್ಲರ ಬಡತನವನ್ನ ಕೂಡ ನೀಗಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಕೊರಗರ ಬಡತನ ನೀಗಿದ ದಿನ, ಕೊರಗರಿಗೆಲ್ಲರಿಗೂ ಮನೆ ಸಿಕ್ಕಿದ ದಿನ, ಕೊರಗರ ಮಕ್ಕಳಿಗೆ ಶಿಕ್ಷಣಕ್ಕೆ ಅವಕಾಶ ಸಿಕ್ಕಿದ ದಿನ, ಕೊರಗ ಯುವಜನರಿಗೆ ಉದ್ಯೋಗಗಳು ಸಿಕ್ಕಿದ ದಿನ ದಕ್ಷಿಣ ಕನ್ನಡ ಜಿಲ್ಲೆ ಸುಭಿಕ್ಷವಾಗಿರ್ತದೆ. ಅಲ್ಲಿ ಒಬ್ಬನೇ ಒಬ್ಬ ನಿರುದ್ಯೋಗಿ ಉಳಿದಿರೋದಿಲ್ಲ, ಅಲ್ಲಿ ಒಬ್ಬನೇ ಒಬ್ಬ ಹಸಿದವನು ಉಳಿದಿರೋದಿಲ್ಲ, ಒಬ್ಬನೇ ಒಬ್ಬ ವಸತಿಹೀನ ಉಳಿದಿರೋದಿಲ್ಲ ಅನ್ನೋದನ್ನ ನಾವು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಅಂತ ಒಂದು